ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಕ್ಯಾಂಡಲ್ ರೀಡಿಂಗ್ ಮಾಡೋಕೆ ಮುಂಚೆ ಕೆಲವು ಕಾರ್ಡ್ಸ್ ನೋಡೋಣ. ಅದೇನು ಮೆಸೇಜ್ ಕೊಡುತ್ತೆ ನಿಮಗೆ, ಏನಿದೆ ನೋಡೋಣ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಹಾಗೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು ಹೇರ್ಫೆಂಟ್ ಇದೆ, ಹಾಗೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ಕಪ್ಸ್ ಇದೆ. ಇಲ್ಲಿ 5 ಆಫ್ ಪ್ಯಾಂಟಿಕಲ್ಸ್. ಏನೋ ಹೆವಿ ಎನರ್ಜಿ ಬರ್ತಾ ಇದೆ, ಬೇಜಾರಿದೆ, ಅದ್ಯಾಕೆ ಅಂತ ನೋಡೋಣ. ಇಲ್ಲಿ ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ ಹಾಗನ್ನಿಸ್ತಾ ಇದೆ. ನೀವು ಯಾವಾಗಲೂ ಒಂದು ಖುಷಿಯಾಗಿರುವಂತಹ ವ್ಯಕ್ತಿ. ಅಕಸ್ಮಾತ್ತಾಗಿ ಯಾರನ್ನೋ ಭೇಟಿ ಮಾಡಿದ್ದೀರಾ ನೀವು. ಆ ವ್ಯಕ್ತಿನ ನೋಡಿದಾಗಿಂದ ನಿಮ್ಮ ಮನಸ್ಸು ಚೇಂಜ್ ಆಗಿದೆ. ಮನಸ್ಸೇನು, ಲೈಫೇ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಅವ್ರದ್ದೇ ನೆನಪುಗಳು ಆಗಾಗ ನಿಮಗೆ ಬರ್ತಾ ಇರುತ್ತೆ. ಎಷ್ಟು ಮರಿಬೇಕು ಅಂದ್ರೂ ಆಗ್ತಾ ಇಲ್ಲ. ನೀವು ಯಾರನ್ನೂ ಅಷ್ಟೊಂದು ಮನಸ್ಸಿಗೆ ಹಚ್ಕೊಳ್ಳಲ್ಲ. ನಿಮಗೆ ನಿಮ್ಮದೇ ಆದ ಲೈಫ್ ಇದೆ, ನಿಮ್ಮದೇ ಆದ ಪ್ರಪಂಚ ಇದೆ, ಆದಷ್ಟು ಬ್ಯುಸಿ ಆಗಿದ್ದೀರಾ. ಈ ಮಧ್ಯೆ ಈ ವ್ಯಕ್ತಿ ನಿಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಹಾಗೆ ಅವರ ಎನರ್ಜಿ ನೋಡಿದಾಗ ಇವರೊಂದು ಸ್ಪಿರಿಚುವಲ್ ಆಗಿರುವಂತಹ ವ್ಯಕ್ತಿ ಅನ್ನಿಸ್ತಾ ಇದೆ. ಅವ್ರಿಗೂ ಅವ್ರದೇ ಆದ ಲೈಫ್ ಇದೆ, ಅಲ್ಲಿ ಸಂತೋಷವಾಗಿದ್ದಾರೆ. ಒಂದು ಕಾನ್ಫಿಡೆಂಟ್ ಆಗಿರುವಂತಹ ವ್ಯಕ್ತಿ. ನಿಮ್ಮನ್ನ ನೋಡಿದಾಗಿಂದ ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆ. ಏನೋ ಶಾಕ್ ಆದಂಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಎಲ್ಲೋ ನೋಡಿದ ನೆನಪಿದೆ, ಏನೋ ಫೀಲಿಂಗ್ಸ್ ಇದೆ, ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ನೋಡಿದ್ಮೇಲೆ. ಇಬ್ರಿಗೂ ಯಾರು ಏನು ಅನ್ನೋದು ಗೊತ್ತಿಲ್ಲ. ನೋಡಿದ ತಕ್ಷಣ ಏನೋ ಭಾವನೆಗಳಿದೆ. ಇಬ್ರು ಅಟ್ರಾಕ್ಟ್ ಆಗಿದ್ದೀರಾ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಅವ್ರ ಕಡೆಯಿಂದ. ನಿಮ್ಮ ಸ್ವಭಾವ ನೋಡಿದಾಗ ನೀವಂತ ಒಂದು ಸೀರಿಯಸ್ ಆಗಿರುವಂತಹ ವ್ಯಕ್ತಿ ಅಲ್ಲ. ಲೈಫನ್ನ ಎಂಜಾಯ್ ಮಾಡ್ತೀರಾ, ಆದ್ರೆ ಯಾರಲ್ಲೂ ಡೀಪ್ ಆಗಿ ಕನೆಕ್ಟ್ ಆಗೋಕೆ ಇಷ್ಟಪಡಲ್ಲ. ಹಾಗಿದ್ದಾಗ ಆದ್ರೆ ಈಗ ಈ ವ್ಯಕ್ತಿಗೆ ತಲೆ ಕೆಡಿಸ್ಕೊಂಡಿದ್ದೀರಾ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಪ್ರತಿ ಕ್ಷಣನೂ ಅವ್ರ ಮಾತು, ಅವ್ರ ಮುಖ ನಿಮ್ಗೆ ನೆನಪಾಗ್ತಾ ಇರುತ್ತೆ. ಮತ್ತೆ ಯಾವಾಗ ನೋಡ್ತೀನಿ ಹಾಗನ್ನಿಸ್ತಾ ಇರುತ್ತೆ ನಿಮ್ಗೆ. ಇವೆಲ್ಲದ್ರ ಮಧ್ಯೆ ಇಲ್ಲೊಂದು ಹೆವಿ ಎನರ್ಜಿ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇದೊಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಇಬ್ರು ಭೇಟಿ ಆಗಿದ್ದೀರಾ, ಅಲ್ಲೊಂದು ಅಟ್ರಾಕ್ಷನ್ ಬೆಳೆದಿದೆ, ಮುಂದುವರಿಯೋಕೆ ಕಷ್ಟ ಆಗ್ತಾ ಇದೆ. ಹಾಗೂ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಇಂದ ಏನ್ ರೀಡಿಂಗ್ ಬರುತ್ತೆ ನೋಡೋಣ. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗೋಕೆ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇಲ್ಲೇನಿದೆ ನೋಡೋಣ. ಇಲ್ಲಿ ಯಾವುದೋ ಪಾಸ್ಟ್ ಲೈಫ್ ಎನರ್ಜಿ ಬರ್ತಾ ಇದೆ. ನೋಡಿದ ತಕ್ಷಣ ತುಂಬಾ ದಿನಗಳ ಪರಿಚಯ ಇರೋ ಹಾಗೆ ಅನ್ನಿಸ್ತಾ ಇದೆ ನಿಮ್ಗೆ. ಹಾಗೆ ಇಲ್ಲಿ ರಿಪಿಟೇಷನ್ಸ್ ಇದೆ. ಅಂದ್ರೆ ಈ ವ್ಯಕ್ತಿನ ಅಕಸ್ಮಾತ್ತಾಗಿ ನೀವು ಆಗಾಗ ಭೇಟಿ ಆಗ್ತೀರಾ, ಆನ್ ಅಂಡ್ ಆಫ್ ಕನೆಕ್ಷನ್ ಅಲ್ಲಿ ಇರ್ತೀರಾ. ಮತ್ತೆ ಮತ್ತೆ ಅವ್ರನ್ನ ನೋಡ್ಬೇಕು ಅಂತ ಅನ್ಸೋದು, ಇದೆಲ್ಲ ನಿಮ್ಗೆ ಫೀಲ್ ಆಗ್ತಾ ಇದೆ. ಹಾಗೆ ಇಲ್ಲೊಂದು ಒಬ್ಸೆಷನ್ ಇದೆ, ಅಂದ್ರೆ ಅಡಿಕ್ಷನ್. ಕಾಂಟ್ಯಾಕ್ಟ್ ನಲ್ಲಿ ಇಲ್ದಿದ್ರು ಒಬ್ರು ಮರೆಯೋಕ್ಕಾಗ್ತಾ ಇಲ್ಲ. ಆ ಒಂದು ಪ್ರಾಮಿನೆಂಟ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಕ್ಸ್ಟ್ರೀಮ್ ಇಮೋಷನ್ಸ್ ಇದೆ. ಈ ಕನೆಕ್ಷನ್ ನಲ್ಲಿ ನಿಮ್ಗೆ ಮೆಂಟಲ್ ಪೀಸ್ ಇದೆ. ಅವ್ರನ್ನ ನೆನ್ಸ್ಕೊಂಡಾಗ ಏನೋ ಸಂತೋಷ ಆಗುತ್ತೆ. ಅವ್ರ ನೆನಪಾದಾಗ ಅಥವಾ ಅವ್ರಿಗೋಸ್ಕರ ನಿಮ್ಮಲ್ಲಿ ಏನೋ ಸ್ಪೆಷಲ್ ಫೀಲ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಇಮೋಷನಲ್ ಫೀಲಿಂಗ್ಸ್ ಇದೆ, ನೆನಪುಗಳಲ್ಲಿ ಸಂತೋಷ ಇದೆ. ರಿಯಾಲಿಟಿನಲ್ಲಿ ಇಬ್ರು ದೂರ ಆಗಿರೋ ಪೇನ್ ಇದೆ, ತಳಮಳ ಇದೆ. ಕೆಲವ್ರಿಗೆ ಇಲ್ಲಿ ಈ ವ್ಯಕ್ತಿ ಸಿಗಲ್ಲ ಅನ್ನೋದು ಗೊತ್ತಿದೆ, ಅಥವಾ ಯಾವುದೋ ಕಾರಣಕ್ಕೆ ದೂರ ಆಗಿದ್ದೀರಾ. ಆ ಒಂದು ಪೇನ್ಫುಲ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವರೊಂದು ಎಕ್ಸ್ಪೀರಿಯನ್ಸ್ಡ್ ಪ್ರಾಕ್ಟಿಕಲ್ ಪರ್ಸನ್ ಅನ್ನಿಸ್ತಾ ಇದೆ. ಕಂಫರ್ಟಬಲ್ ಲೈಫ್ ಇದೆ. ನಿಮ್ಮ ವಿಷಯಕ್ಕೆ ಬಂದಾಗ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗಿಷ್ಟ.
ನಿಮ್ಗಿರೋ ಕ್ವಾಲಿಟೀಸ್, ನಿಮ್ಮ ಸ್ವಭಾವ, ತಾಳ್ಮೆ ಅವ್ರಿಗಿಷ್ಟ ಆಗುತ್ತೆ. ಈ ಕನೆಕ್ಷನ್ನಲ್ಲಿ ನೀವು ಅವ್ರ ಜೊತೆ ಫಾರೆವರ್ ಕನೆಕ್ಟ್ ಆಗಿರಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಇಲ್ಲೊಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಅಂದಾಗ ಮದ್ವೆ ಅನ್ನೋದಲ್ಲ, ಇಲ್ಲಿ ಕೊನೆ ತನಕ ನಿಮ್ ಜೊತೆ ಇರ್ತೀನಿ ಅನ್ನೋ ಭಾವನೆ ಇದೆ. ಇಷ್ಟೆಲ್ಲ ಇದ್ರೂ ಏನೋ ಕಡಿಮೆ ಇದೆ ಅನ್ನಿಸ್ತಾ ಇದೆ, ಏನೋ ಬ್ಲಾಕೇಜಸ್ ಇದೆ. ಈ ಟೈಮಲ್ಲಿ ಇಬ್ಬರಿಗೂ ನೆಮ್ಮದಿ ಇಲ್ಲ ಈ ಕನೆಕ್ಷನ್ನಲ್ಲಿ ಅನ್ನೋದಿದೆ, ಚಾಲೆಂಜಸ್ ಇದೆ. ಇದೆಲ್ಲ ರಿಸಾಲ್ವ್ ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಿದೆ. ಹಾಗೆ ಸ್ಟ್ರೆಸ್ ಇದೆ. ಇದೊಂದು ಇನ್ಸ್ಟೆಂಟ್ ಅಟ್ರಾಕ್ಷನ್ ಅನ್ನೋದಿದೆ. ಆಲ್ ಆಫ್ ಎ ಸಡನ್ ನೀವು ಅವ್ರನ್ನ ಮೀಟ್ ಮಾಡಿದೀರಾ, ಇದರಿಂದ ನಿಮ್ ಲೈಫಲ್ಲಿ ಚೇಂಜಸ್ ಆಗಿದೆ. ಇಬ್ರಿಗೂ ತುಂಬಾ ದಿನದ ಪರಿಚಯ ಇದೆ ಅನ್ನೋ ಹಾಗೆ ಕನೆಕ್ಟ್ ಆಗಿದ್ದೀರಾ. ನಿಮ್ಮನ್ನ ನೋಡಿದಾಗ ಅವ್ರಿಗೇನೋ ಎಕ್ಸೈಟ್ಮೆಂಟ್ ಆಗುತ್ತೆ ಅನ್ನೋದಿದೆ. ಈ ಫ್ರೆಂಡ್ಶಿಪ್ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ನೀವು ಕ್ಲಿಕ್ ಆಗಿದ್ದೀರಾ, ಆದ್ರೆ ಅವ್ರ ಮನಸ್ಸು ಇನ್ನೂ ನಿಮ್ಮನ್ನ ಪೂರ್ತಿಯಾಗಿ ಒಪ್ಕೊಂಡಿಲ್ಲ ಅನ್ನಿಸ್ತಾ ಇದೆ. ನಿಮ್ಮನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ನಿಮ್ಗೇನು ಇಷ್ಟ ಆಗುತ್ತೆ, ನಿಮ್ಮನ್ನ ಹೇಗೆ ಇಂಪ್ರೆಸ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಒಂದ್ ರೀತಿನಲ್ಲಿ ಏನೇನೋ ಹೇಳಿ ನಿಮ್ಮನ್ನ ಕಳ್ಕೊಳ್ಳೋ ಆಸೆ ಇಲ್ಲ. ನಿಮ್ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ, ಹಾಗೆ ಹೆದರಿಕೆನೂ ಇದೆ. ಹೆಚ್ಚು ಅಟ್ರಾಕ್ಟಿವ್ ಆಗಿ ಮಾತಾಡೋಕೆ ಪ್ರಯತ್ನ ಮಾಡ್ತಾರೆ. ಯಾವುದೋ ಪಾಸ್ಟ್ ಕಹಿ ನೆನಪುಗಳು ಇವ್ರಿಗಿದೆ ಅನ್ನಿಸ್ತಾ ಇದೆ. ಜೀವನ ಪಾಠ ಕಲಿಸಿದೆ. ನಿಮ್ಮ ಸ್ನೇಹ, ಒಡನಾಟ ಈಗೀಗ ಇಷ್ಟ ಆಗ್ತಾ ಇದೆ. ಆದ್ರೆ ತುಂಬಾ ಯೋಚಿಸಿ ಸಮಾಧಾನವಾಗಿ ಮುಂದುವರಿತಾ ಇದ್ದಾರೆ ಹಾಗೂ ಇದೆ. ಕೆಲವರು ಕಲೀಗ್ಸ್ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಇಂದ ಮೀಟ್ ಆಗಿರಬಹುದು. ಇಲ್ಲಿ ಗ್ರೋತ್ ರೇಟ್ ಸ್ಲೋ ಇದೆ, ಸ್ಟಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಇದು ನಿಧಾನವಾಗಿ ಮುಂದುವರಿಯುತ್ತೆ ಅನ್ನೋದಿದೆ. ಅವರೊಂದು ಪ್ರಾಕ್ಟಿಕಲ್ ವ್ಯಕ್ತಿ ಆಗಿರೋದ್ರಿಂದ ಈ ಕನೆಕ್ಷನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅನ್ನೋದಿದೆ. ಕೆಲವು ಸರಿ ಹೂವು ತಾನಾಗಿ ಅರಳಬೇಕು, ಫೋರ್ಸ್ ಆಗಿ ಅದನ್ನ ಅರಳಿಸಕ್ ಆಗಲ್ಲ ಅಲ್ವಾ? ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ, ನೀವು ಇಷ್ಟ ಆಗಿದ್ದೀರಾ. ನಿಮ್ಗೆ ಇಲ್ಲಿ ಆಂಗ್ಸೈಟಿ ಇದೆ. ಅವ್ರು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇರ್ಬೋದು, ಏನ್ ಫೀಲಿಂಗ್ಸ್ ಇದೆ, ಹಾಗೆ ನಿಮ್ ಮನ್ಸು ಪ್ರಶ್ನೆ ಮಾಡ್ತಾ ಇದೆ. ಯಾಕೆಂದ್ರೆ ಆ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ, ಮರೆಯೋಕ್ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ ಮನ್ಸು ಹೇಳ್ತಾ ಇದೆ, ಈ ವ್ಯಕ್ತಿನ ನಾನು ಎಲ್ಲೋ ನೋಡಿದ್ದೀನಿ, ಎಲ್ಲೋ ಮೀಟ್ ಮಾಡಿದ್ದೀನಿ. ಆ ಫೀಲಿಂಗ್ಸ್ ನಿಮ್ಮಲ್ಲಿದೆ. ಅವರ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸ್ ಇಂದ ಏನ್ ಕಾರ್ಡ್ಸ್ ಬರ್ಬೋದು ನೋಡೋಣ. ಇದಕ್ಕೆ ಫೇರೀಸ್ ಏನ್ ಹೇಳ್ತಾರೆ ನೋಡೋಣ. ಏನ್ ಕಾರ್ಡ್ಸ್ ಬರುತ್ತೆ ನಿಮ್ಗೆ? ಇಲ್ಲೊಂದು ಕಮ್ ಟುಗೆದರ್ ಬರ್ತಾ ಇದೆ ನೋಡಿ. ಹಾಗೆ ಟ್ರಾನ್ಸ್ಫಾರ್ಮೇಶನ್. ಬಾಟಮ್ನಲ್ಲಿ ಏನಿದೆ? ಟ್ರೀ ವಿಸ್ಡಮ್. ಫೈರೀಸ್ ಇಂದ ಮೆಸೇಜ್ ಕೇಳಿದಾಗ ಯು ವಿಲ್ ಕಮ್ ಟುಗೆದರ್ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಕೆಲವು ಸರಿ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಬೇಕಾಗತ್ತೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ದಿ ಬೆಸ್ಟ್ ಈಸ್ ಇಟ್ ಟು ಕಮ್ ಅನ್ನೋದು ಬರ್ತಾ ಇದೆ. ಒಳ್ಳೆದೆಲ್ಲ ಬರೋದು ಇನ್ನೂ ಬಾಕಿ ಇದೆ. ಈ ಕನೆಕ್ಷನ್ ಅಲ್ಲಿ ಮುಂದೆ ಪಾಸಿಟಿವಿಟಿ ಇದೆ ಅನ್ನೋದು ಬರ್ತಾ ಇದೆ. ಯು ಬೋತ್ ವಿಲ್ ಕಮ್ ಟುಗೆದರ್. ಸದ್ಯದ ಪರಿಸ್ಥಿತಿನಲ್ಲಿ ಇದು ಸ್ಲೋ ಆಗಿ ನಡೀತಾ ಇರೋದ್ರಿಂದ ಇಲ್ಲಿ ನಿಮ್ಗೆ ಪೇಷನ್ಸ್ ನ ಅವಶ್ಯಕತೆ ಇದೆ. ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗ್ರಾಜುಯಲ್ ಆಗಿ ಸರಿಯಾಗುತ್ತೆ. ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ. ಯು ವಿಲ್ ಕಮ್ ಟುಗೆದರ್ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.